ಯಲ್ಲಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಮತ್ತೊಂದು ಸಮಾಜಮುಖಿ ಕೆಲಸ ಅಪಾರ ಜನಮನ್ನಣೆಯನ್ನ ಗಳಿಸಿದೆ. ತನ್ನ ತಾಯಿಯ ನೆನಪಿಗಾಗಿ 1.5 ವರ್ಷದ ಹಿಂದೆ ಕ್ಷೇತ್ರದಲ್ಲಿ ಆರಂಭ ಮಾಡಿದಂತಹ ಉಚಿತ ಅಮ್ಮ ಆಂಬ್ಯುಲೆನ್ಸ್ ಸೇವೆ 12,000ಕ್ಕೂ ಹೆಚ್ಚು ರೋಗಿಗಳನ್ನ ಉಚಿತವಾಗಿ ಕರೆದೊಯ್ಯುವ ಮೂಲಕ ಹೊಸ ದಾಖಲೆ ಬರೆದಿದೆ. 10 ಆಂಬ್ಯುಲೆನ್ಸ್ ವಾಹನಗಳಿಗೆ ಪ್ರತ್ಯೇಕ ಸಿಬ್ಬಂದಿಯನ್ನ ನೇಮಿಸಿ ದಿನದ 24 ಗಂಟೆಯೂ ಉಚಿತ ಸೇವೆಯನ್ನ ನೀಡಲಾಗ್ತಾ ಇದೆ. ಇನ್ನು ಅಮ್ಮ ಆಂಬ್ಯುಲೆನ್ಸ್ಗೆ ಕರೆ ಮಾಡೋಕೆ 080244133333 ಈ ಸಹಾಯವಾಣಿ ನಂಬರ್ನ ಕೂಡ ನೀಡಲಾಗಿದೆ. ಹಾವು ಕಡಿತಕ್ಕೊಳಗಾದವರು, ತೀವ್ರ ಅನಾರೋಗ್ಯ ಪೀಡಿತರು, ಗರ್ಭಿಣಿಯರು, ವೃದ್ಧರನ್ನ ಆಸ್ಪತ್ರೆಗೆ ಸೇರಿಸೋಕೆ ಈ ನಂಬರ್ಗೆ ಕರೆ ಮಾಡಿದ್ರೆ ಕರೆ ಮಾಡಿದ 12 ನಿಮಿಷಗಳ ಒಳಗಾಗಿ ಆಂಬ್ಯುಲೆನ್ಸ್ ರೆಡಿ ಇರುವಂತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಕ್ಷಣವೇ ಅಮ್ಮ ಆಂಬ್ಯುಲೆನ್ಸ್ ಮೂಲಕ ರೋಗಿಗಳನ್ನ ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗುತ್ತೆ. ಒಂದು ವೇಳೆ ರೋಗಿ ಸ್ಥಿತಿ ಗಂಭೀರವಾಗಿದ್ರೆ ಬೆಂಗಳೂರಿನ ಆಸ್ಪತ್ರೆಗಳಿಗೂ ಉಚಿತವಾಗಿ ಕರ್ಕೊಂಡು ಹೋಗೋಕೆ ಶಾಸಕರು ವ್ಯವಸ್ಥೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ರೋಗಿಗಳ ಪಾಲಿಗೆ ಅಮ್ಮ ಆಂಬ್ಯುಲೆನ್ಸ್ ಸಂಜೀವಿನಿಯಾಗಿದ್ದು, ಪ್ರದೀಪ್ ಈಶ್ವರ್ ಅವರ ಕಾರ್ಯಕ್ಕೆ ಕ್ಷೇತ್ರದ ಜನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. महालक्ष्मी नमो सर्वत्र चिಕ್ಕಬಳ್ಳಾಪುರ महाजनाभ्येत नवसेन भ्यर्थम महालक्ष्मी ಪ್ರಾರ್ಥನೆ ಮಾಡಿ ಇಲ್ಲ ಆಂಬ್ಯುಲೆನ್ಸ್ ಮೇಲೆ ಹಾಕಿ ಓಂ ರಾಜಾವರಣ ಆಂಬ್ಯುಲೆನ್ಸು ಯಾವ ಥರ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂದರೆ, ಒಂದು ಕೂಲಿಗೆ ಹೋಗೋರು ಆಗ್ಬೋದು, ಒಂದು ಬಡವರು ಆಗಿರ್ಬೋದು, ಮಿಡ್ಲ್ ಕ್ಲಾಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ವಿತಿನ್ 12 ನಿಮಿಷದಲ್ಲಿ ಅವ್ರು ಕಾಲ್ ಮಾಡಿದ 12 ನಿಮಿಷದಲ್ಲಿ ಆ ಜಾಗಕ್ಕೆ ಇವರು ತಲುಪ್ತಾರೆ. ಅದೇ ರೀತಿಯಲ್ಲಿ ಒಂದು ಡ್ರೈವರ್ಗಾಗಲಿ, ಇನ್ನೊಬ್ರಿಗಾಗಲಿ, ಕೋಆರ್ಡಿನೇಟರ್ಗಾಗಲಿ ಪ್ರತಿಯೊಬ್ಬರಿಗೂ ₹1 ದುಡ್ಡು ಕೂಡ ತೊಗೊಳ್ದಿರ ಜನಸೇವೆ ಮಾಡ್ತಾಯಿದ್ದಾರೆ. ಈ ಅಂಬಾ ಆ್ಯಂಬುಲೆನ್ಸ್ ಅನ್ನೋದನ್ನು ಏನಕ್ಕೆ ಇವರು ಸೊಸೈಟಿಯಲ್ಲಿ ಈ ಥರ ಬಿಟ್ಟಿದ್ದೀರಂತ ಯಾರಿಗೂ ಗೊತ್ತಿಲ್ಲ. ಆದರೆ ಒಂದೇ ಒಂದು ಅವರ ತಂದೆ ತಾಯಿ ಆತ್ಮಹತ್ಯೆಗೆ ಏನು ಇದಾಯಿತೋ, ತುರ್ತಾಯಿತೋ, ಅದೇ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಕೊರತೆ ಆಗಿರೋದ್ರಿಂದ ಶಾಸಕನಾಗಿ ನಾನು ಗೆದ್ದ ಮೇಲೆ ಒಂದೇ ಒಂದು ಜನಕ್ಕೆ ಭರವಸೆ ಕೊಟ್ಟಿದ್ದರು, ಆ್ಯಂಬುಲೆನ್ಸ್ ಬಿಡ್ತೀವಿ ಅಂತೇಳ್ಬಿಟ್ಟು. ಆ ಮಾತು ಗೆದ್ದಂಗೆ ನುಡಿದಂತೆ ನಡೆದ ಸರ್ಕಾರ ಅನ್ನೋ ಥರ ಇವರು ನಡ್ಕೊಂಡ್ರು. 10 ಆ್ಯಂಬುಲೆನ್ಸ್ಗಳನ್ನ ಬಿಟ್ಟು ಜನಕ್ಕೆ ಒಂದು ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.